ಸಕ್ಕರೆ ನಾಡು ಮಂಡ್ಯ ಕ್ಷೇತ್ರ ಸಸ್ಪೆನ್ಸ್. ಸ್ಪರ್ಧೆ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಎಚ್ಡಿಕೆ. ನಾಳೆ ಬೆಂಬಲಿಗರ ಸಭೆ ಕರೆದ ರೆಬಲ್ ಲೇಡಿ. ಮೈತ್ರಿಗೆ ಬೆಂಬಲವೋ ಪಕ್ಷೇತರ ಸ್ಪರ್ಧಿಯೋ ಕುತೂಹಲ ಮೂಡಿಸಿದ ಸುಮಲತಾ ನಡೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಅಖಾಡಕ್ಕಿಳಿದ ದೊಡ್ಡಗೌಡ್ರು. ಆಪರೇಷನ್ ಹಸ್ತಕ್ಕೆ ಬಿಜೆಪಿ ಕೌಂಟರ್. ಮೋದಿ ಮೋದಿ ಅನ್ನೋರ ಕೆನ್ನೆಗೆ ಹೊಡಿರಿ ಹೇಳಿಕೆಗೆ ತಂಗಡಗಿ ಸಮರ್ಥನೆ. ಚಿಕ್ಕಮಗಳೂರಿನಲ್ಲಿ ಸಚಿವ ಜಾರ್ಜ್ಗೆ ಘೆರಾವ್. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯ ಕ್ಷೇತ್ರ ಕೊನೆವರೆಗೂ ಕೂಡ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಮಂಡ್ಯ ಸ್ಪರ್ಧೆ ಬಗ್ಗೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮಂಡ್ಯದಿಂದ ಸ್ಪರ್ಧೆ ಬಗ್ಗೆ ನನಗೆ ಒತ್ತಡ ಇದೆ, ಆದರೆ ರಾಮನಗರ ಬಿಟ್ಟು ನಾನು ಹೋಗಲ್ಲ. ರಾಮನಗರವೇ ನನ್ನ ಕರ್ಮಭೂಮಿ. ಜಿಲ್ಲೆಯ ಅಭಿವೃದ್ಧಿ, ಪಕ್ಷದ ಉಳಿವಿಗಾಗಿ ನಾನು ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಒಂದು ಕಡೆ ಸ್ಪರ್ಧಿಸಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಪಕ್ಷದ ಉಳಿವಿಗಾಗಿ ಸ್ಪರ್ಧಿಸೋದಾಗಿ ಗೊಂದಲಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ನಿಖಿಲ್ ಸ್ಪರ್ಧೆಗೆ ಒತ್ತಡವಿದ್ರೂ ಪಕ್ಷ ಸಂಘಟನೆಯಲ್ಲಿಯೇ ತೊಡಗಲಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಅಥವಾ ನಿಖಿಲ್ ಇಬ್ಬರೂ ಕೂಡ ಸ್ಪರ್ಧಿಸದೇ ಇದ್ರೆ ಮಾಜಿ ಸಚಿವ CS ಪುಟ್ಟರಾಜು ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ, ಪುಟ್ಟರಾಜು ಅವ್ರನ್ನ ಇಬ್ಬರಲ್ಲೊಬ್ಬರು ನಿಲ್ಲಿಸಬೇಕು ಅಂತ ಇದ್ದವ್ರು ನಾವು. ಆದರೆ ಜಿಲ್ಲೆಯ ಜನತೆಯಲ್ಲಿ ಈ ಬಾರಿ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಕ್ಕಂಥದ್ದು ಕಾರ್ಯಕರ್ತರಿಂದ ಒಂದು ಒತ್ತಡ ಏನಿದೆ. ಅದರಿಂದ ಪಾಪ ಅವರೆಲ್ಲ ಕರ್ಮಭೂಮಿ ಅಂತಿದ್ರು, ರಾಮನಗರ ಬಿಟ್ಟು ಬಂದರು. ರಾಮನಗರ ಬಿಟ್ಟೇನು ಹೋಗ್ತೇನೆ ಶಾಶ್ವತವಾಗಿ? ರಾಮನಗರ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ನಾನು. ಅದರಿಂದ ಯಾರೂ ಅನ್ಯತಾ ಭಾವಿಸೋದು ಬೇಡ. ಇವತ್ತು ಈ ಪಕ್ಷದ ಉಳಿವಿಗೋಸ್ಕರವಾಗಿ ತಲೆ ಕೊಡ್ತಾ ಇದ್ದೆ. ಕೋಲಾರದೊಂದು ಪೆಂಡಿಂಗ್ ಇದೆ ಸರ್. ಅದನ್ನು ಪ್ರಶ್ನೆ ಇಲ್ಲ. ನಮ್ಮ ಹುಡುಗ ಅವನೇ ಕೇಳಿ. ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಮಂಡ್ಯ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ನಾಳೆ ಸಂಸದೆ ಸುಮಲತಾ ಬೆಂಬಲಿಗರ ಸಭೆ ಕರೆದಿದ್ದಾರೆ. ನಾಳೆ ಬೆಂಗಳೂರಿನ ನಿವಾಸದಲ್ಲಿ ನಡೆಯಲಿರುವ ಸಭೆಯಲ್ಲಿ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಿರ್ಧಾರದ ಬಗ್ಗೆ ಘೋಷಣೆ ಮಾಡಲಿದ್ದಾರೆ. ಸುಮಲತಾ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಇನ್ನು ಇವತ್ತು ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಮಂಡ್ಯ ನಾಯಕರ ಸಭೆಗೆ ರೆಬಲ್ ಲೇಡಿ ಗೈರಾಗಿದ್ರು. ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸುಮಲತಾ ಬಗ್ಗೆ ವರಿಷ್ಠರಿಗೆ ಅಪಾರ ಗೌರವ ಇದೆ. ಅವರನ್ನ ಪಕ್ಷದಲ್ಲಿ ಗೌರವಯುತವಾಗಿ ನಡೆಸಿಕೊಳ್ತೇವೆ. ಮಂಡ್ಯ ಮೈಸೂರು ಪ್ರವಾಸದ ಬಳಿಕ ಖುದ್ದು ಸುಮಲತಾ ಅವರನ್ನ ಭೇಟಿ ಮಾಡುವುದಾಗಿ ಹೇಳಿದ್ದಾರೆ. ಅತ್ತ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲುವಿಗೆ HDD ಅಖಾಡಕ್ಕಿಳಿದಿದ್ದಾರೆ. ಜೆಡಿಎಸ್ ಬೃಹತ್ ಸಮಾವೇಶ ನಡೆಸಿದ್ದಾರೆ. ಪ್ರೀತಂ ಗೌಡ ಮತ್ತು ಟೀಮ್ ಗೈರಾಗಿದ್ದಾರೆ. ಈ ನಡುವೆ ಮೋದಿ, ದೇವೇಗೌಡರು, ಅಮಿತ್ ಶಾ, ಕುಮಾರಸ್ವಾಮಿ ಒಟ್ಟಿಗೆ ಪ್ರಚಾರಕ್ಕೆ ಹೋಗುವ ಬಗ್ಗೆ ಚರ್ಚೆ ನಡೀತಿದೆ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ವರಿಷ್ಠರು, ಸಂಸದರಾಗಿರ್ತಕ್ಕಂಥ ಸುಮಲತಾ ಅವರ ಬಗ್ಗೆ ಅಪಾರವಾದಂಥ ಒಂದು ಗೌರವನ ಇಟ್ಕೊಂಡಿದ್ದಾರೆ. ಮೈಸೂರಲ್ಲಿ ಯದುವೀರ್ನ ಮಣಿಸೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದು, ಮೈಸೂರು, ಕೊಡಗು, ಚಾಮರಾಜನಗರ ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿರೋ ಸಿಎಂ ರೆಸಾರ್ಟ್ ನಲ್ಲಿ ಕುಳಿತು ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತ HV ರಾಜೀವ್ ನಂತರ ಸದಾನಂದಗೆ ಗಾಳ ಹಾಕಿದ್ದಾರೆ. ವೀರಶೈವ ಮುಖಂಡರಾಗಿರುವ ಸದಾನಂದ ನಾಳೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಲಿದ್ದಾರೆ. ಈಗಾಗಲೇ ಮೈಸೂರಿನಲ್ಲಿ ಸಿಎಂ ಬೀಡು ಬಿಟ್ಟಿದ್ದು, ನಾಳೆ ಮೈಸೂರು ಅಖಾಡಕ್ಕೆ DKಶಿ ಎಂಟ್ರಿ ಆಗಲಿದ್ದು, ಒಕ್ಕಲಿಗ ಮತಗಳ ಬೇಟೆಗೆ ಮುಂದಾಗಿದ್ದಾರೆ. ಈ ಮಧ್ಯ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಜಾಹೀರಾತಲ್ಲಿ ಬಿಜೆಪಿ ಶಾಸಕ ST ಸೋಮಶೇಖರ್ ಭಾವಚಿತ್ರ ಪ್ರತ್ಯಕ್ಷ ಆಗಿದ್ದು, HV ರಾಜೀವ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಸ್ಥಳೀಯ ಪತ್ರಿಕೆಯಲ್ಲಿ ಜಾಹೀರಾತು ಕೊಡಲಾಗಿದ್ದು, ಕಾಂಗ್ರೆಸ್ ಮುಖಂಡರ ಭಾವಚಿತ್ರದ ಜೊತೆಗೆ ST ಸೋಮಶೇಖರ್ ಭಾವಚಿತ್ರ ಕೂಡ ಹಾಕಲಾಗಿದೆ. ಇದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಲೋಕಸಭೆಯ ಎಲೆಕ್ಷನ್ ಹೊತ್ತಲ್ಲಿ ಆಪರೇಷನ್ ರಾಜಕೀಯದ್ದೇ ಚರ್ಚೆ. ಮೈಸೂರಿನಲ್ಲಿ ಆಪರೇಷನ್ ಹಸ್ತಕ್ಕೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ನ ಸ್ಥಳೀಯ ನಾಯಕರನ್ನ ಸೆಳೆಯಲಿಕ್ಕೆ ಬಿಜೆಪಿ ತಂತ್ರ ರೂಪಿಸಿದ್ದು, ನಾಳೆಯೇ ಕೆಲ ಮುಖಂಡರು, ಕಾರ್ಯಕರ್ತರು ಬಿಜೆಪಿ ಸೇರುವ ಸಂಭವ ಇದೆ. ನಾಳೆ ಮೈಸೂರಿಗೆ ವಿಜಯೇಂದ್ರ, ಕುಮಾರಸ್ವಾಮಿ ಭೇಟಿ ಕೊಡಲಿದ್ದು, ಈ ವೇಳೆ ಮಾಜಿ ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆಯ ವದಂತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾರಾಯಣಗೌಡರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹೋಗಲ್ಲ, ನಾವೇನು ಕಡಲೆಕಾಯಿ ತಿಂತಿರ್ತೀವ, ಅವರು ಪಕ್ಷವನ್ನ ಬಿಡಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳೋದು ಗುರು? ಕಾಂಗ್ರೆಸ್ಗೆ ಬರ್ತಾರೆ ಅಂತೇಳಿ ಇವತ್ತಿಂದ ಅಲ್ಲ, ನಮ್ಮ ವಿಜಯಣ್ಣ, ನಮ್ಮ ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ ಮಾಡಿ ನನ್ನನ್ನು ಗೆಲ್ಲಿಸಿ ಮಿನಿಸ್ಟ್ರು ಮಾದಾಗದಿಂದಲೇ ಶುರುವಾಗಿತ್ತು ಆ ವಚನಗಳು. ನಾರಾಯಣಗೌಡ ಕಾಂಗ್ರೆಸ್ಗೆ ಬರ್ತಾರೆ ಅಂಥೇಳಿ ಅವ್ರ ವಚನದಿಂದ ನನಗೆ ಸ್ವಲ್ಪ ಲಾಸು ಆಗಿದೆ. ಯಡಿಯೂರಪ್ಪ ಸಾಹೇಬರು ನನ್ನ ತಂದೆ ಸಮಾನ. ನನ್ನ ತಾಲೂಕಿನವ್ರು ಬಂದಾಗಿ BS ಯಡಿಯೂರಪ್ಪ ಅಂದರೆ ಬುಕ್ಕನಕೆರೆ ಯಡಿಯೂರಪ್ಪ ಅವ್ರನ್ನ ನಂಬಿಕೊಂಡು ನಾನು ಹೋಗೋನು. ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದು ಇಡೀ ದೇಶನೇ ಕಾಯ್ತಾ ಇದೆ. ಅದರಲ್ಲಿ ನಾನು ಜೊತೆ ಇದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ.
ಚಿಕ್ಕಬಳ್ಳಾಪುರದ ಟಿಕೆಟ್ ಡಾಕ್ಟರ್ ಸುಧಾಕರ್ಗೆ ಕೊಟ್ಟಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ನೆಲಮಂಗಲ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮಹಿಳಾ ಮತ್ತು ಯುವ ಕಾರ್ಯಕರ್ತರು ಗೋ ಬ್ಯಾಕ್ ಸುಧಾಕರ್ ಅಭಿಯಾನವನ್ನು ಶುರು ಮಾಡಿದ್ದಾರೆ. ವಿಶ್ವನಾಥ್ ಬೆಂಬಲಿಗರಿಂದ ಪಿಪಿಇ ಕಿಟ್ ಅನ್ನು ಧರಿಸಿ ಅಣುಕು ಶವಯಾತ್ರೆಯನ್ನು ನಡೆಸಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓನಲ್ಲ ನೀನಲ್ಲ, ಚಿಕ್ಕಬಳ್ಳಾಪುರಕ್ಕೆ ನೀ ಲಾಯಕ್ಕಿಲ್ಲ ಅಂತಲೂ ಕೂಡ ರೀಲ್ಸ್ ಮಾಡಿದ್ದಾರೆ. ಇನ್ನು ಗೋ ಬ್ಯಾಕ್ ಪ್ರೊಟೆಸ್ಟ್ಗೆ ಡಾಕ್ಟರ್ ಕೆ ಸುಧಾಕರ್ ಟಾಂಗ್ ಕೊಟ್ಟಿದ್ದು, ಒಂದು ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಅಂದ್ರೆ ಲಕ್ಷಾಂತರ ಮಂದಿ ಕಮ್ ಬ್ಯಾಕ್ ಅಂತಾರೆ. ಭಗವಂತ ಅವರಿಗೆ ಒಳ್ಳೆಯ ಸದ್ಬುದ್ಧಿ ಸನ್ಮಾರ್ಗವನ್ನ ಕರುಣಿಸಲಿ ಅಂತೇಳಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ವಿಶ್ವನಾಥ್ ಅವರು ಅವರ ಮಗನಿಗೆ ಮಾತು ಕೊಟ್ಟಂತೆ ಕಾಣ್ತಿದೆ. ಹೀಗಾಗಿ ಅವರಿಗೆ ಬೇಸರ ಆಗಿರಬಹುದು, ಒಂದೆರಡು ದಿನದಲ್ಲಿ ಸರಿ ಹೋಗಲಿದೆ ಅಂತೇಳಿ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಅವ್ರ ಮಗನಿಗೆ ಬಹುಶಃ ಅವರು ಮಾತು ಕೊಟ್ಟಿದ್ರು ಅಂತ ಕಾಣ್ತದೆ, ನಮಗೆ ಗೊತ್ತಿದೆಯಲ್ಲ. ಹಾಗಾಗಿ ಅವ್ರಿಗೆ ಸ್ವಾಭಾವಿಕವಾಗಿ ಎಲ್ಲ ಒಂದು ಕಡೆ ಮಗನಿಗೆ ಬೇಜಾರಾಗಿರ್ತದೆ. ಹಾಗಾಗಿ ಅದು ಮಾಡಿದ್ದಾರೆ. 1 or 2 ಡೇಸಲ್ಲಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು. ನಾನು ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಮ್ಮ ನಾಗರಾಜ್ ಅವರು ಕೂಡ ಪರ್ಸ್ನಲ್ ಆಗಿ ಮಾತಾಡಿದ್ದಾರೆ, ಧೀರಜ್ ಅವರು ಪರ್ಸ್ನಲ್ ಮಾತಾಡಿದ್ದಾರೆ. ನಮ್ಮ ಮೋದಿ ಮೋದಿ ಅನ್ನುವ ಯುವಕರ ಕೆನ್ನೆಗೆ ಹೊಡಿರಿ ಎಂಬ ಹೇಳಿಕೆಯನ್ನ ಸಚಿವ ಶಿವರಾಜ್ ತಂಗಡಗಿ ಸಮರ್ಥಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ ಕೊಟ್ಟ ಹೇಳಿಕೆ ಬಗ್ಗೆ ನಾನು ಉಲ್ಲೇಖಿಸಿದ್ದೇನಷ್ಟೇ. 2 ಕೋಟಿ ಉದ್ಯೋಗ ಸೃಷ್ಟಿಸೋದಾಗಿ ಹೇಳಿದ್ರು. ಕೊಟ್ರಾ? ಅವರಪ್ಪನಿಗೆ ಹುಟ್ಟಿದ್ರೆ ಅಂತ ಸಿಟಿ ರವಿ ಹೇಳಿದ್ದಾರೆ. ನಾನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಅಂತ ಕೇಳಬಹುದಲ್ವಾ ಅಂತ ಬಿಜೆಪಿ ನಾಯಕರ ಹೇಳಿಕೆಗೆ ಶಿವರಾಜ್ ತಂಗಡಗಿ ತಿರುಗೇಟು ಕೊಟ್ರು. ನಾನು ಆಡು ಭಾಷೆಯಲ್ಲಿ ಕೇಳಿದ್ದೇನೆ. ನನಗೆ ನಮ್ಮ ನಾಯಕರು ಸಂಸ್ಕಾರ ಕಲಿಸಿದ್ದಾರೆ. ನಾನು ಕೇಳಿದ್ದು ತಪ್ಪು ಅಂದ್ರೆ ವಿವರಣೆ ಕೊಡಿ ಅಂತ ಕೇಳಿದ್ರು. ಇನ್ನು ತಂಗಡಗಿ ಹೇಳಿಕೆಯನ್ನ ಡಿಕೆಶಿ ಬೆಂಬಲಿಸಿದ್ದಾರೆ. ಹೊಡಿ ಬಡಿ ಕಪಾಳಕ್ಕೆ ಹೊಡಿ ಅಂತ ನಾಡ ಭಾಷೆಯಲ್ಲಿ ಹೇಳಿರಬಹುದು ಅಷ್ಟೇ, ಅದೇನು ದೊಡ್ಡದಲ್ಲ. ತಂಗಡಗಿನ ಲೀಡರ್ ಮಾಡ್ತಾವ್ರೆ, ಮಾಡ್ಲಿ ಅಂತ ಡಿಕೆಶಿ ಹೇಳಿದ್ದಾರೆ. ಸಿಟಿ ರವಿ ಅವರು ಮಾತಾಡಿದ್ದು ಅಸಂಬದ್ಧ ಮಾತಲ್ವಾ? ನೇರವಾಗಿಯೇ ಹೇಳ್ತಾ ಇದ್ದೀನಿ. ಸಿಟಿ ರವಿ ಅವರಿಗೆ ನೀನು ಹುಟ್ಟಿದ್ದು ನಾನು ಹುಟ್ಟಿದ್ದು ತಾಯಂದ್ರಿಗೆ ಮಾತ್ರ ಗೊತ್ತಿರ್ತದೆ. ಅದಕ್ಕೆ ನಾನು ಹುಟ್ಟಿದ್ದೇನಾಯ್ತಂದ್ರೆ ಬೇಕಾದ್ರೆ ಡೇಟ್ ಕೊಡಲಿ, ನನ್ನ ತಾಯಿನ ಬಿಜೆಪಿ ಆಫೀಸ್ಗೆ ಕರ್ಕೊಂಡ್ಬರ್ತೀನಿ. ಮೋದಿ ಮೋದಿ ಎನ್ನುವ ಯುವಕನ ಕೆನ್ನೆಗೆ ಬಾರಿಸಬೇಕು ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಚಿಕ್ಕಮಗಳೂರಿನಲ್ಲಿ ಉಸ್ತುವಾರಿ ಸಚಿವ ಕೆ ಜಾರ್ಜ್ಗೆ ಬಿಜೆಪಿ ಕಾರ್ಯಕರ್ತರು ಘೇರವ ಹಾಕಿದ್ದಾರೆ. ಜೈ ಶ್ರೀರಾಮ್ ಅಂತ ಕೂಗುತ್ತಾ ಜಾರ್ಜ್ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮೋದಿ ಮೋದಿ ಅಂತ ಕೂಗುತ್ತಾ ಚಿಕ್ಕಮಗಳೂರು ನಗರದ ಆದ್ರಿಕಾ ಹೋಟೆಲ್ನಲ್ಲಿ ನಡೀತಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೂ ನುಗ್ಗಲು ಪ್ರಯತ್ನ ಪಟ್ಟರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಇನ್ನು ಚುನಾವಣೆ ಬಂದಾಗಲೆಲ್ಲ ಸೋಲಿನ ಹತಾಶೆಯಿಂದ ಮೋದಿ ವಿರುದ್ಧ ನಾಲಿಗೆ ಹರಿಬಿಡುವುದನ್ನ ಕಾಂಗ್ರೆಸ್ ನಾಯಕರಿಗೆ ಚಾಳಿಯಾಗ್ಬಿಟ್ಟಿದೆ. 2014 ಮತ್ತು 2019ರಲ್ಲಿ ಈ ದೇಶದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಆದ್ರೂ ಪಾಠ ಕಲಿಯದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಶಾಶ್ವತವಾದ ಮೋಕ್ಷ ಕಾಣಿಸೋದು ಕಟ್ಟಿಟ್ಟ ಬುತ್ತಿ ಅಂತ ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ದಾರೆ. ಕಾಂಗ್ರೆಸ್ನವರದು ಹೊಡಿಬಡಿ ಸಂಸ್ಕೃತಿ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಸುಸಂಸ್ಕೃತವಂತ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಭಾಷೆ, ಈ ರೀತಿಯಾದಂತಹ ಪ್ರಯೋಗ ಕರ್ನಾಟಕದ ಸಂಸ್ಕೃತಿಯ ಸ್ಪಷ್ಟ ಉಲ್ಲಂಘನೆ ಆಗಿದೆ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಒಂದ್ಸರ್ತೆ. ಯಾಕಂದ್ರೆ ಇಡೀ ದೇಶದೊಳಗ ಸಾಧಾರಣ 70-80% ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ದಿನೇ ದಿನೇ ತಲೆ ತಿರುಗ್ತಾ ಇದೆ. ಹತಾಶರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆನ ಅರಗಿಸ್ಕೊಳ್ಳೋಕೆ ಆಗದೆ ಇರತಕ್ಕಂತ ಈ ಮೂರ್ಖರು ಈ ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ. ಯಾವ ಉತ್ತರವನ್ನ ಕೊಡಬೇಕು, ರಾಜ್ಯದ ಪ್ರಜ್ಞಾವಂತ ಮತದಾರರು ಉತ್ತರವನ್ನು ನೀಡ್ತಾರೆ. ಮತ ಎಣಿಕೆ ಆದಾಗ ಗೊತ್ತಾಗ್ತದೆ ಯಾರ್ಯಾರಿಗೆ ಕಪಾಳ ಕೊಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅವರಿಗೆ. ಲೋಕಸಮರದ ಕಾವು ಹೆಚ್ಚಾಗ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ದೇಗುಲ ಯಾತ್ರೆಯನ್ನ ಮುಂದುವರೆಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟ ಡಿಕೆಶಿ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಶಾರದಾಂಬೆಯ ಸನ್ನಿಧಿಗೂ ಕೂಡ ಆಗಮಿಸಿ ದರ್ಶನ ಪಡೆದಿದ್ದಾರೆ. ಧರ್ಮ ಯುದ್ಧದಲ್ಲಿ ಮಂಜುನಾಥನ ದರ್ಶನವನ್ನ ಪಡಿತೇನೆ. ಈ ಯುದ್ಧ ಆರಂಭಿಸುವ ಮುನ್ನ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಆಶೀರ್ವಾದವನ್ನ ಪಡೆದು ಹೋಗುವ ಪದ್ಧತಿಯನ್ನ ಇಟ್ಕೊಂಡಿದ್ದೇನೆ. ಧರ್ಮಸ್ಥಳದ ಶಕ್ತಿ ಅಂದ್ರೆ ಮಾತು ಬಿಡದ ಮಂಜುನಾಥ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಜಾರಿಗೆ ತಂದಿದ್ದೇವೆ. ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡುವಂತೆ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ನನ್ನ ಮಾತಿದೆ. ಸೊ ಅದಕ್ಕೆ ನನ್ನ ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ, ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಪದ್ಧತಿ, ಪರಂಪರೆ ಇಟ್ಕೊಂಡಿದ್ದೇನೆ.
ಸುರಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಮೇ 7ಕ್ಕೆ ಉಪಚುನಾವಣೆ ಘೋಷಣೆಯಾಗಿದೆ. ಶಾಸಕ ರಾಜ ವೆಂಕಟಪ್ಪ ನಾಯ್ಕ ನಿಧನದ ಬಳಿಕ ತೆರವಾಗಿದ್ದಂತಹ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ರಾಜುಗೌಡ ಅವರಿಗೆ ಮತ್ತೆ ಮಣೆ ಹಾಕಿದೆ. ಕಾಂಗ್ರೆಸ್ನಿಂದ ರಾಜ ವೆಂಕಟಪ್ಪ ನಾಯ್ಕ ಪುತ್ರ ರಾಜ ವೇಣುಗೋಪಾಲ ನಾಯ್ಕ ಅವರಿಗೆ ಈಗಾಗಲೇ ಟಿಕೆಟ್ ಕೊಟ್ಟಿದೆ. ರಾಜುಗೌಡ ಅವರು 2004ರಲ್ಲಿ ಕನ್ನಡ ನಾಡು ಪಕ್ಷದಿಂದ ಸುರಪುರ ಕ್ಷೇತ್ರದ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ತಮ್ಮ 25ನೇ ವಯಸ್ಸಿನಲ್ಲಿಯೇ ವಿಧಾನಸಭೆಗೆ ಪ್ರವೇಶಿಸುವ ಮೂಲಕ ಆ ಸಮಯದಲ್ಲಿ ಅವರು ಅತ್ಯಂತ ಕಿರಿಯ ಶಾಸಕರಾಗಿದ್ದರು. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಜನ ಕಾಂಚಾಣದ ಸದ್ದು ಜೋರಾಗಿದೆ. ದಾಖಲೆ ಇಲ್ಲದ ಅಪಾರ ಪ್ರಮಾಣದ ನಗದು ಚಿನ್ನಾಭರಣ ಸೀಸ್ ಆಗ್ತಾ ಇದೆ. ಧಾರವಾಡದ ತೆಗೂರ್ ಚೆಕ್ ಪೋಸ್ಟ್ ನಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಮೂಲಕ ಸಾಗಿಸ್ತಾ ಇದ್ದ 4,97,600 ರೂಪಾಯಿಯನ್ನ ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಮಸೂದಿ ಎಂಬಾತ ನಿಪ್ಪಾಣಿಯಿಂದ ಭದ್ರಾವತಿಗೆ ಹೋಗ್ತಾ ಇದ್ದ ಬಸ್ ನಲ್ಲಿ ಹಣ ಸಾಗಿಸ್ತಾ ಇದ್ದ. ಈ ವೇಳೆ ಅಧಿಕಾರಿಗಳು ರೈಡ್ ಮಾಡಿದ್ರು. ಹಾಸನದ ಮೈಲಿನಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ 4 ವಾಹನಗಳಲ್ಲಿ ಕೊಂಡೊಯ್ತಾ ಇದ್ದ 3 ಲಕ್ಷಕ್ಕೂ ಅಧಿಕ ಹಣ ಸೀಸ್ ಆಗಿದ್ದು, ಧಾರವಾಡದ ಕೊಂಡಿಕೊಪ್ಪ ಚೆಕ್ ಪೋಸ್ಟ್ ನಲ್ಲಿ 16 ಲಕ್ಷ ಮೌಲ್ಯದ 1,536 ರೇಷ್ಮೆ ಸೀರೆಯನ್ನ ವಶಕ್ಕೆ ಪಡೆಯಲಾಗಿದೆ. ಚುನಾವಣೆ ಹೊತ್ತಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಚಿನ್ನ ಬೆಳ್ಳಿಯ ಉಡುಗೊರೆ ಪಾಲಿಟಿಕ್ಸ್ ಜೋರಾಗಿದೆ. ನಾಡಿದ್ದು ನಡೆಯಲಿರುವ ಪಾಲಿಕೆ ಮೇಯರ್ ಎಲೆಕ್ಷನ್ಗಾಗಿ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದ್ದು, ಬಹುಮತ ಇದ್ರೂ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಮುಲ್ಲಂಗಿ ನಂದೀಶ್, ಗಾದೆಪ್ಪ, ಪೇರಂ ವಿವೇಕ್ ಮತ್ತು ಪಕ್ಷೇತರ ಸದಸ್ಯ ಪ್ರಭಂಜನ್ ಮಧ್ಯ ಪೈಪೋಟಿ ಏರ್ಪಟ್ಟಿದ್ದು, ಈ ಪೈಕಿ ಮುಲ್ಲಂಗಿ ನಂದೀಶ್ ಮತ್ತು ಪಕ್ಷೇತರ ಸದಸ್ಯ ಪ್ರಭಂಜನ್ ಮಧ್ಯ ತೀವ್ರ ಫೈಟ್ ಇದ್ದು ಗಿಫ್ಟ್ ಕೊಡ್ತಾ ಇದ್ದಾರೆ. ಮುಲ್ಲಂಗಿ ನಂದೀಶ್ ಬೆಳ್ಳಿ ತಟ್ಟೆ ಮತ್ತು ಕಾಂಗ್ರೆಸ್ ಸಿಂಬಲ್ ಇರುವ ಆಭರಣ ಕೊಟ್ಟರೆ, ಪಕ್ಷೇತರ ಸದಸ್ಯ ಪ್ರಭಂಜನ್ ರೇಷ್ಮೆ ಪಂಚಿ ಸೀರೆ ಕೊಟ್ಟಿದ್ದಾರೆ. ಒಟ್ಟು 39 ಸದಸ್ಯರ ಪೈಕಿ 21 ಕಾಂಗ್ರೆಸ್, 5 ಪಕ್ಷೇತರರು ಮತ್ತು 13 ಜನ ಬಿಜೆಪಿ ಸದಸ್ಯರಿದ್ದಾರೆ. ಮಾನವೀಯತೆಯನ್ನೇ ಮರೆತ್ರ ಬಿಬಿಎಂಪಿಯ ಮಾರ್ಷಲ್ಸ್ಗಳು ಎಂಬ ಪ್ರಶ್ನೆ ಎದ್ದಿದೆ. ಬ್ರಾಂಡ್ ಬೆಂಗಳೂರು ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳವನ್ನ ನೀಡಿದ್ದಾರೆ. ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ 70 ವರ್ಷದ ಹಿರಿ ಜೀವಿಗೆ ವ್ಯಾಪಾರ ಮಾಡದಂತೆ ಮಾರ್ಷಲ್ಸ್ಗಳು ತಡೆದಿದ್ದಾರೆ. ವೃದ್ಧ ಪರಿಪರಿಯಾಗಿ ಬೇಡಿದ್ರೂ ಕೂಡ ಮಾರ್ಷಲ್ಸ್ಗಳು ಕಿರಿಕ್ ಮಾಡಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿಲ್ಲ. ನಿಂತಲ್ಲಿಯೇ ನಿಲ್ಲಲ್ಲ, ಓಡಾಡ್ಕೊಂಡು ವ್ಯಾಪಾರ ಮಾಡ್ತೀನಿ, ಅವಕಾಶ ಮಾಡಿಕೊಡಿ ಅಂತೇಳಿ ಅಂಗಲಾಚಿದ್ರೂ ಕೂಡ ಮಾರ್ಷಲ್ಸ್ಗಳು ಡೋಂಟ್ ಕೇರ್ ಅಂದಿದ್ದಾರೆ. ಬಿಬಿಎಂಪಿ ಆದೇಶದ ಪ್ರಕಾರ ವ್ಯಾಪಾರಿಗಳು ಒಂದು ಕಡೆ ಕುಳಿತು ವ್ಯಾಪಾರ ಮಾಡುವಂತಿಲ್ಲ. ತಳ್ಳೋ ಗಾಡಿ ಅಥವಾ ಓಡಾಡಿಕೊಂಡು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇದೆ. ಸದ್ಯ ಮಾರ್ಷಲ್ಸ್ಗಳ ದರ್ಪದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದು, ನೆಟ್ಟಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದೇನು ಕಳ್ತನ ಮಾಡಿದಾರ ಬಿಡ್ರಿ ಅದನ್ನ.